ಧಾಳಿಯನಲಿದಿರಾಗಿ ಹೊರವಂಟಾಳು ತಾಗಿದುದಲ್ಲಿಗಧಿಪತಿ ನೀಲನೆಂಬಾತನು ಮಹಾಹವವಾಯ್ತು ಚೂಣಿಯಲಿ ಹೇಳಲದ್ಭುತ ಉರಿವುದಧಿಕ ಜ್ವಾಲೆಯಲಿ ಚತುರಂಗ ಬಲ ಹರಭಾಳ ನಯನ ಕವಾಟ ತೆರೆದಂತಾಯ್ತು ನಿಮಿಷದಲ್ಲಿ ಉರಿ ಸಮುದ್ರದಲುದ್ದುದೋ ಮೋಹರವು ತೆಗೆ ಕುನ್ನಿಗಳ ಕಾತರಿಸಲೀಯದಿರಾನೆ ಮುರಿಯಲಿ ಹೊಕ್ಕ ಕುದುರೆಗಳು ಮರಳಿ ಚಲಿ ತೇರುಗಳ ಸೂತರ ಕರೆದು ವಾಘೆಯ ಸೆಳೆಪದಾತಿಯ ತಿರುಗ ಹೊಯ್ಯನು ತಮಿಗೆ ಗಜರಿದನು ಸಹದೇವ ರಾಯದಳವೇ ಕುರಿದುದೇನಿದ ರಾಯತವು ಹೊಸತಾಯ್ತು ವೈಶಂಪಾಯ ಮುನಿ ಹೇಳೆನಲು ನಗುತಿಂತೆಂದನಾ ಮುನಿಪ ರಾಯ ಕೇಳೈ ಪೂರ್ವದಲ್ಲಿ ಕಮಲಾಯತಾಕ್ಷಿಯರುಂಟು ಹಲಬರು ವಾಯು ಸಖ ಪರದಾರ ಗಮನವ ಮೆಚ್ಚಿದನು ಬಳಿಕ ಪಾವಕದ್ವಿಜವೇಷದಲ್ಲಿ ಬಂದಾವಧುಗಳೊಡನಿರಲು ನಗರವ ಕಾವವರು ಹಾದರವ ಹಿಡಿದರು ಹವ್ಯವಾಹನನ ಕೋವಿದರ ಮುಂದಿಕ್ಕಿದರು ಧರ್ಮಾವಲಂಬನ ಶಾಸ್ತ್ರಗಳನ್ನುದ್ಭಾವಿಸಲು ಭುಗಿಲೆಂದು ತೋರಿದನಗ್ನಿ ನಿಜತನುವ ಧರಣಿಸುರರಲಿ ಸುಪ್ರಧಾನರು ವೆರಸಿ ಬಂದಗ್ನಿಯ ಪದತ್ರಯ ಕೆರಗಿ ಕೋಪಸ್ತಂಭವನು ಮಾಡಿದರು ದೈನ್ಯದಲ್ಲಿ ಪುರದೊಳದು ಮೊದಲಾಗಿ ಕಾಮಿನಿಯರಿಗೆ ಹಾದರ ಸಲುವುದಿದು ವಿಸ್ತರಣವೆಂದು ಕೃಶಾನುವರವನು ಕೊಟ್ಟನ ನೃಪಗೆ ಅದುವೆ ಮೊದಲಾಗಿಗಳಲ್ಲಿಯ ಸುದತಿಯರು ಸ್ವಚ್ಛಂದಚಾರಿಗಳಿದರನ ನೃಪತಿಗೆ ಸಹಾಯವನಗ್ನಿ ಮಾಡುವನು ಇದನರಿತು ಸಹದೇವನು ಪವಾಸದಲ್ಲಿ ಮಿಂದು ಕುಶಾಗ್ರ ಸಂಸ್ತರಣದಲ್ಲಿ ಪವಡಿಸಿ ಬೇಡಿಕೊಂಡನು ವಹ್ನಿ ಸೂಕ್ತದಲ್ಲಿ ಮಾಹಿಷ್ಮತಿ ನಗರದ ಯೋಧರು ಸಹದೇವನ ಸೈನ್ಯವನ್ನು ತಡೆದರು. ಮಾಹಿಷ್ಮತಿಯ ದೊರೆ ನೀಲ. ಭಾರೀ ಯುದ್ಧವಾಯಿತು. ಶಿವನ ಹಣೆಗಣ್ಣು ತೆರೆಯಿತೋ ಎಂಬಂತೆ ಒಂದು ನಿಮಿಷದಲ್ಲಿ ಸಹದೇವನ ಸೈನ್ಯವು ಉರಿಯಲ್ಲಿ ಬೇಯಲಾರಂಭಿಸಿತು. ಸೈನ್ಯವು ಉರಿಯ ಸಮುದ್ರದಲ್ಲಿ ಮುಳುಗಿತು. ಕುನ್ನಿಗಳನ್ನು ಹಿಂದಕ್ಕೆ ಕರೆದುಕೋ, ಆನೆ ಕುದುರೆಗಳು ಮರಳಲಿ, ರಥೆಗಳು ಮುಂದಕ್ಕೆ ಹೋಗದಂತೆ ಲಗಾಮುಗಳನ್ನೆಳೆಯಿರಿ, ಮುಂದೆ ಹೋದರೆ ಕಾಲಾಳುಗಳನ್ನು ಹಿಂದೆಳೆಯಿರಿ ಎಂದು ಸಹದೇವನು ಗರ್ಜಿಸಿದನು. ಜನಮೇಜಯನು, ಸಹದೇವನ ವಿಶಾಲವಾದ ಸೈನ್ಯವು ಏಕೆ ಉರಿಯಿತು? ವೈಶಂಪಾಯನನೇ ಹೀಗೆ ಕಾಯಿತು, ವಿಚಿತ್ರವಲ್ಲವೇ ಎಂದು ಕೇಳಲು ವೈಶಂಪಾಯನನು, ರಾಜ, ಹಿಂದೆ ಅನೇಕ ಸುಂದರಿಯರು ಮಾಹಿಷ್ಮತಿ ನಗರದಲ್ಲಿದ್ದರು. ಅಗ್ನಿಯು ಪರಸ್ತ್ರೀ ಗಮನವನ್ನು ಮೆಚ್ಚಿದನು. ಆಮೇಲೆ ಅಗ್ನಿಯು ಬ್ರಾಹ್ಮಣ ವೇಷದಿಂದ ಬಂದು ಆ ಸುಂದರಿಯರ ಸಹವಾಸದಲ್ಲಿರುವಾಗ ನಗರದ ಕಾವಲುಗಾರರು ಅಗ್ನಿಯ ವ್ಯಭಿಚಾರವನ್ನು ಕಂಡು ಅವನನ್ನು ಹಿಡಿದು ಧರ್ಮಶಾಸ್ತ್ರಗಳನ್ನರಿತ ಪಂಡಿತರ ಮುಂದೆ ಅಗ್ನಿಯನ್ನೊಯ್ದು ದೂರನ್ನಿತ್ತರು. ಆಗ ಅಗ್ನಿಯು ಕೋಪಗೊಂಡು ತನ್ನ ನಿಜಸ್ವರೂಪವನ್ನು ಅವರಿಗೆ ತೋರಿಸಿದನು. ರಾಜನೂ ಪ್ರಧಾನರೂ ಬ್ರಾಹ್ಮಣರೂ ಬಂದು ಅಗ್ನಿಯ ಪಾದತ್ರಯಗಳನ್ನು ಹಿಡಿದು ದೈನ್ಯದಿಂದ ಪ್ರಾರ್ಥಿಸಿದರು. ಅಗ್ನಿಯ ಕೋಪವು ಶಾಂತವಾಯಿತು. ಅಂದಿನಿಂದ ಆ ನಗರದಲ್ಲಿ ಸ್ತ್ರೀಯರು ವ್ಯಭಿಚಾರ ಮಾಡಿದರೂ ತಪ್ಪಿಲ್ಲ ಎಂದು ಅಗ್ನಿಯ ವರವನ್ನು ಕೊಟ್ಟನು. ಆ ದಿನದಿಂದ ಮಾಹಿಷ್ಮತಿಯ ಸ್ತ್ರೀಯರು ಸ್ವಚ್ಛಂದ ವರ್ತನೆಯಲ್ಲಿದ್ದಾರೆ. ಇದರಿಂದ ಅಗ್ನಿಯು ನೀಲನಿಗೆ ಸಹಾಯವನ್ನು ಮಾಡುತ್ತಾನೆ. ಇದನ್ನು ತಿಳಿದ ಸಹದೇವನು ಸ್ನಾನ ಮಾಡಿ ದರ್ಭಾಸನದ ಮೇಲೆ ಮಲಗಿ ಅಗ್ನಿ ಸೂಕ್ತದಿಂದ ಪ್ರಾರ್ಥಿಸಿದನು.